ಇಲ್ಲಿಗೆ ಬಂದಾಗಿಂದ ಎಲೆ ಹಾಕೋದೇ ಮತ್ತೋಗಿದ್ದು ಹೋಗು. ಶೀಲ ಎಲ್ಲ ಖಾಲಿ. ಸರಸ್ವತಿ ಸರಸ್ವತಿ ಏನು ಕುಂದರಮ್ಮ? ಹೋಗಿ 10 ರೂಪಾಯಿ ಕೊಡ್ತೀನಿ. 5 ರೂಪಾಯಿ ಎಲೆ 5 ರೂಪಾಯಿ ಕಟ್ಗೆ ತಗೊಂಬ ಹೋಗಮ್ಮ. ಇಲ್ಲಿಗೆ ಬಂದಾಗಿಂದ ಸರಿಯಾಗಿ ಎಲೆ ಅಡ್ಕೆನೇ ಹಾಕಿಲ್ಲ ನೋಡ. ಶೀಲ ಎಲ್ಲ ಖಾಲಿ. ಹೋಗು, ಒಂದು ವಾರ ಆತದ ಹೋಗಿ ನನ್ನ ದಂಡಿಗೆ. ಕುಂದರಮ್ಮ, ನಾನು ನಮ್ಮ ಅಮ್ಮನ ನೋಡ್ಕೊಬೇಕು. ಯಾರು ನೋಡ್ಕೊಳಲ್ಲ, ನಮ್ಮ ಅಮ್ಮನ ನಾನೇ ನೋಡ್ಕೊಬೇಕು. ನೋಡ್ಕೊತೀನಿ ಹೋಗಿ, ನಾನು ನೋಡ್ಕೊತೀನಿ ಹೋಗಿ ನಿಮ್ಮ ಅಮ್ಮನ. ಹಂಗೆ ಹೋಗಿ ಹಂಗೆ ಬಂದ್ಬಿಡು ಹೋಗು. 1 ರೂಪಾಯಿಗೆ ನೀನು ಏನೇನ ತಕ ನಿನ್ನ ಮಿಕ್ಕಿದ್ದಕ್ಕೆ ಎಲೆ ಅಡಿಕೆ ಕೊಡು ಅಂತೇಳಿ ಕೊಡ್ತಾರೆ ಅವರು. ನಿಂಗೆ ಅಲ್ಲೂಲಿಲ್ಲ ಏನೂ ಇಲ್ಲ, ಏನಕ್ಕ ಎಲೆ ಅಡಿಕೆ ಹಾಕೋದು ನೀನು? ನಾನು ನಮ್ಮ ಅಮ್ಮನ ನೋಡ್ಕೊಬೇಕು. ಅಯ್ಯೋ ಹಂಗನ್ ಕುಡ್ದಮ್ಮ, ಹೋಗಮ್ಮ. ಹೇಳದ್ ಮಾತು ಕೇಳಬೇಕಲ್ಲ. ನಮ್ಮ ಮಗು ಬಂಗಾರಮ್ಮ, ಹೇಳದ್ ಮಾತು ಕೇಳ್ತಾಳೆ. ನಮ್ಮ ಸರಸ್ವತಿ ಎಷ್ಟು ಒಳ್ಳೆ ಮಗುವ, ಏನು ಕತೆ. ಹೋಗಮ್ಮ ಹೋಗು. ನೋಡು ನಿಮ್ಮ ಅಮ್ಮನ ಮೇಲೆ ಎಷ್ಟು ಪ್ರೀತಿ ನಿಂಕ. ನಾನು ನಿಮ್ಮ ದೊಡ್ಡಮ್ಮನಲ್ಲ, ನನ್ನ ಮೇಲಿಲ್ಲ ಪ್ರೀತಿ ನಿಂಕ. ಹಾಂ ಹ್ಞೂ ತಡಿ, ಕಾಸು ಕೊಡು, ತಗೊಂಬರ್ತೀನಿ. ನಮ್ಮ ಅಮ್ಮನ ನೋಡ್ಕ, ಏನನ್ನು ಬೇಕಂದ್ರೆ ಕೊಡ್ಬೇಕು ನೀನು. ಕೊಡ್ತೀನಿ ಹೋಗು. ನಿಮ್ಮ ಅಮ್ಮನ ಕೊಡಲ್ಲ ಅಂತೀನ, ಅವಳು ನನ್ನ ತಂಗಿ ಅಲ್ಲ. ಹಾಂ ಹೋಗು ತಗೊಂಬೋಗು. ಹ್ಞೂ ಕಾಸು ಕೊಡು, ನಾನು 1 ರೂಪಾಯಿಗೆ ಏನೋ ತಿನ್ನಕ್ಕೆ ತಗೊಂತೀನಿ. ಹಾಂ ಸರಿ ತಕ. ನೀನು 1 ರೂಪಾಯಿಗೆ ತಿನ್ನಕ್ಕೆ ತಗೊಂಡು ನಿನ್ನ ಮಿಕ್ಕಿದಕ್ಕೆ ಎಲೆ ಅಡಿಕೆ ತಗೊಂಬ. ಹಂಗೆ ಒಂಚೂರು ಸುಣ್ಣನ ಹಾಕ್ಸ್ಕೊಂಬ. ಹ್ಞೂ ತಡಿ ಕೊಡು. ಅಯ್ಯೋ ಏನ್ ಪಾಪನ ಇಟ್ಲಪ್ಪನ ಏನಕ್ಕೆ ಹಾಸ್ಪಿಟಲ್ ತಾನೆ ಪಾಯಿಂಟ್ ಒಳ್ಳೆದಾ ಪಾಯಿಂಟ್ ನಪ್ಪ ಹೋಗಿ ಇಂಜೆಕ್ಷನ್ వేసుకోవచ్చునే ಅದು ವಾಡ ರುದ್ರಡು ಎక్కడ ಪಾಯಿಂಟ್ ಯಾವಚ್ಚಿ ನಿಮ್ಮನ್ನಂತ ತುಕ್ಕೆತೋಡು ಯಾರು ಎತ್ತೋಗಿದ್ರು ಹೋಗಿ ಶೆಟ್ಟಪ್ಪ. ನನಗಂತೂ ಇರಕ್ಕಾಗ್ತಾ ಇಲ್ಲ. ಜೀವ 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 ಅಂತದೆ. ರಾತ್ರಿ ಎಲ್ಲ ನಿದ್ದೆ ಬರ್ತಾ ಇಲ್ಲ ನನಗ. ಬಲೆ ಬಾಧೆ ಆಗೋಗೈತಪ್ಪ ಶೆಟ್ಟಪ್ಪ. ఏమప్ప ఆయంకే షాన్ బోగు పెళ్ళాంకుని అట్లా ఏంటంట నడుము ఇరిగిపోయిందంట అవునే ಅದೇನೋ ತಿಳಿದಪ್ಪ. ಇನ್ನ ಆ ಜಯಮ್ಮನ ಮಗಳು ಅವಳಲ್ಲ ಸುನಂದಿ, ಅವಳಿಗೂ ಏಟುಗಳಾಗವಪ್ಪ. ఏం సునంది ఈ నడుమ ఎంగ కొట్టారాలేదా ఏముండొచ్చునా మದುವೆ సెట్ ಆಗದಪ್ಪ. ఓ సునంది పెళ్ళా? సరే సరే దానికే మా ఎంగడి తోటి రాలేదు ఓ ఏమ్మా సరస్వతమ్మా రామా ಪಾಪನ್ ತಾತ ಏನು ಇಷ್ಟೊಂದು ಗಾಯಗಳು ಹೋಗ್ತವೆ? ಅಯ್ಯೋ ಪಾಪ, ನಾನು ಹೇಳಿಲ್ಲ ತಾತ ಒಬ್ಬರ ಅಂದ್ರೆ ನನ್ನ ಮಾತು ಕೇಳ್ದ ನೀನು? ಇವಾಗ ನೋಡ ಎಷ್ಟೊಂದು ಗಾಯಗಳಾಗವೆ. ಅಯ್ಯೋ ಹೋಗಮ್ಮ ಸರಸ್ವತಮ್ಮ, ನನಗೆ ರಾತ್ರಿ ಎಲ್ಲ ನಿದ್ದಿಲ್ಲಮ್ಮ. ತಲೆ ಎಲ್ಲ ನೋವು ಇಟ್ಕೊಂಡು ನೋಡಿ ಹೆಂಗ ಹೋಗದೆ. ಎಂತ ಕೆಲ್ಸ ಕೊಡ್ತಮ್ಮ ಗುಡ್ಡು. ನಮ್ಮ ಅಮ್ಮನ ನರು ಮುಡ್ದೋಗ್ಬಿಡ್ತು ಪಾಪನ್ ತಾತ. ಪಾಪ ನಮ್ಮ ಅಮ್ಮನ ಇವಾಗ ಪನೀತ್ರ ತೋತಂದವಳೆ, ಎಣ್ಣೆ ಹಚ್ಚಿತಾವಳೆ. అవునేమే ఎవరో చెప్పు కదమ్మా సరస్వతమ్మా మీ అమ్మకి నడుము ఇరిపోయిందంట ಮುಂತಾತನ ನಡು ಮುಡ್ದೋಗ್ಬಿಟ್ಟದೆ. ಇವಾಗ ಪನೀತ್ರ ಹೇಳವ್ರೆ ಎಣ್ಣೆ ಹಚ್ಚಿಡೆ ಮೇಳತದೆ ಅಂತ. పండితులు నూనె మేము పని చేసేదమ్మా. ఏముందని యార నూనె తెచ్చి వేయాల. అదేం పని చేసేదో ಏನೋ ಗೊತ್ತಿಲ್ಲ ತೇತಣ್ಣ, ನಮ್ಮ ಅಪ್ಪನ ಹೇಳಿದ್ದು ನಂಕ. ఏమ్మా అంగడికి వచ్చేసిండవా ఏం కావాలా? ಎಲೆನೂ ಅರ್ಕೆ ಕೊರು ತೇತಣ್ಣ, ಎಲೆನೂ ಅರ್ಕೆ ಕೊರು. ನಂಕ 1 ರೂಪಾಯಿಗೆ ಬುಡುಗುಂದೆ ಕೊರು, ಎಲೆ ಅರ್ಕೆ ಕೊರು. అవునా నా కొడుకుని పెళ్లి చేసుకుంటావా నువ్వు? ನಿನ್ ಮಗನ್ ನಾನೇ ಮದುವೆ ಮಾಡ್ಕೊಬೇಕು. ನಾ ಮಾಡ್ಕೊಳಲ್ಲ, ನಮ್ಮ ಅಪ್ಪನ ತಾತಿ ದುಡುಗನೆ ನನ್ನ ಮದುವೆ ಮಾಡ್ಕೊಳೋದು. నా కొడుకు బౌల్ బాగుంటాడమ్మో, పేటలో చదువుతా ఉంటాడు, పెళ్లి చేసుకో. ಲೇ ಶೆಟಪ್ಪ ಕಲ್ದಿರಲೇ, ಅದು ಎಳೆ ಮಗುವಿದ್ದಂಗೆ. ಅದನ್ಯಾಕ ನೀನು ಆಟ ಆಡಿಸ್ತೀಯಾ? ನಿಂಗೆಲ್ಲ ಗಂಡು ಮಕ್ಳು ಇದ್ದಿದ್ದು 2 ಹೆಣ್ಣು ಮಕ್ಳಲ್ಲ, ಅವ್ರಿಗೂ ಮದುವೆ ಮಾಡಿ ಕಳಿಸಿದ್ಯಲ್ಲ. ಇನ್ನೇನು ಆ ಮಗುನ ಹಂಗ ಆಟ ಆಡಿಸ್ತಾ ಇದೀಯ ನೀನಲ್ಲೇ? ఊరికే ఉండు పాప నువ్వు. ఏమ్మా సరస్వతమ్మ చెప్పమ్మా, నా కొడుకుని పెళ్లి అవుతావు నువ్వా? చెత్తడా నీకేనా ಮಾಡಕ್ಕೆ ಕೆತ್ತ ಇಲ್ಲ ಕೊರು ಎಲೆ ಅರ್ಕೆ ನನ್ನ ಮನೆಗೆ ಹೋಗಬೇಕು. చెప్పమ్మా నువ్వు ఇస్తాను అక్కకు. ಕೊತ್ತಿಯಾ ನಾನು ಬೇರೆಯವ್ರ ಅಂಗಿ ಹೋಲ? వద్దు వద్దు కాస్ట్లీ. ಸೇವಂತಿ ಬಾಳೆ ಊಡಿಕೊಯ್ದಂತೆ ಯಾವಾಗ ಬಂದೆ? ನಾಳೆ ಬಂದಿರೋದ ನೀನು? ఇవమ్మా తీసుకోమ్మా సరస్వతమ్మ. ಸುಮ್ಮನ ಹಾಕ್ಬಿಟ್ಟಿದ್ದೀರಾ ಚಿತ್ರ? వేసిండదమ్మా. ಬುರ್ಗುಂದ 2 ಕೊಡ್ರಿ, ನಂಗೊಂದು ಸೇವಂತಿಗೊಂದು. 2 కావాలనా? ಬೆಲ್ಲ ಅಲ್ಲ ಸೇವಂತಿ, ಅದು ಬುಡ್ಗುಂದೆ. ನರಿ ಮನೆಗೆ ಹೋಗಿ ನರಿ ನೋಕಂದರಿ ಕೋತಿ ಬಂದ್ಬಿಡ್ತವೆ. ನಿಧಾನ ಹೋಗ್ರಮ್ಮ ಸರಸ್ವತಮ್ಮ. ಹ್ಞೂ ಪಾಪನ್ ತಾತ. ಇನ್ನೇನಪ್ಪ ಶೆಟ್ಟಪ್ಪ, ಮಕ್ಕಳನ್ನೆಲ್ಲ ಹೆಂಗೋ ಬೆಂಗಳೂರು ಕೊಟ್ಬಿಟ್ಟೆ. ನೀನು ಸಂತೂರು ಬಿಟ್ಟು ಹೋಗೋದು ಹೆಂಗೆ ಅಂತ ಇದ್ಯಾವುದೋ ಚಿಕ್ಕದಾಗ ಅಂಗಡಿ ಹಾಕೊಂಡು ಕೂತಿದ್ಯಾ? ఇంకేం చేసేది పాపనా, మా ఊరు కదా అయితే మేము ఇచ్చకైతుందా? ಅದು ಸರಿ ಅನ್ನೋ. ರುದ್ರ ಇವ್ಯಾಕೆ ಕಟ್ಟಾಕಿದ್ರು ಹಿಂಗ್ ಹೋತವೆ? ಹಂಗೆ ಅಮ್ಮ ಒದ್ದಾಡೋದು. ನೀನು ಆರತಿ ಮಾಡಮ್ಮ, ಆರತಿ ಮಾಡು. ಏನೋ ಅಪ್ಪ ಬೆಮೆ ಬಿದ್ದೀವಿ ತಕೊಂಬಂದಿದೆ. ಇವು ನೋಡಿದ್ರೆ ನಂಗೆ ದಿಗ್ಲಾತವಪ್ಪ. ಊರಾಗಿನ ಜನ ಗಿಮ್ಯಾಗ ಏನೇನೋ ಹೋದ್ರೆ ಏನೋ ಮಾಡೋದು. ನೆನ್ನೆ ನೋಡಿದ್ರೆ ಆ ಹಸು ಆ ಕೆಲಸ ಕೊಟ್ಟದೆ. ನಿಮ್ಮ ದೊಡ್ಡಮ್ಮನ ಕನ್ನಡ ಗಿಡ ಏನೋ ಮುಟ್ಟೋಗೋದು ಏನೋ ನೋಡಿ ಹೆಂಗವ. ಇದಕ್ಕೆ ನೋಡಕ್ಕೆ ಕೊಂಬುಗ್ಲ ಅಮ್ಮ. ಇವನ್ ಆಸೆ ಬಿಡ್ದಿರ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನಾನು ನೋಡ್ಕೊತೀನಿ. ನೀನು ಆರತಿ ಮಾಡಮ್ಮ, ದಿಗ್ಲು ಬಿಡ್ಬೇಡ ನೀನು. ಇವನ್ಗ ಮೈಲಾರಿ ಅಂತ ಹೆಸರಿಕ್ಕೋದು, ಆ ಕಡೆ ಇರೋನ್ಕ ಟಗರು ಅಂತ ಹೆಸರಿಕ್ಕೋದು. ನೀನು ಆರತಿ ಮಾಡಿ ಒಳಗೆ ಕರ್ಕ. ಏನು ಹೆಸರು ಏನೋ ಹೋಗಪ್ಪ, ನಂಗೇನೋ ದಿಗ್ಲಾತವಲೇ. ನೀನೇನು ದಿಗ್ಲು ಬಿಡ್ಬೇಡಮ್ಮ, ನೀನೇನು ದಿಗ್ಲು ಬಿಡ್ಬೇಡ. ಅವಕ್ಕೇನು ತೀಟಿಗೆ ಮಾಡಿದ್ರೆ ಅಷ್ಟೇ ಅವು ಸುದ್ದಿಗೆ ಹೋಗೋದು. ಇಲ್ಲ ಅಂತಂದ್ರೆ ಹೋಗಲ್ಲ. ನೀನೇನು ದಿಗ್ಲು ಬಿಡ್ಬೇಡ ಬಿಡು. ಆರ್ತಿ ಆಯ್ತು, ಈ ಕಡೆಗೆ ಬಾ, ನಾನು ಒಳಗೆ ಕಟ್ಟಾಕ್ತೀನಿ. ಲೇ ಏನಾಯ್ತು? ಬಂದಿದ ತಕ್ಷಣ ಅಮ್ಮನ ದಿಗ್ಲಿಕ್ಸ್ತಾ ಇದ್ರಿ ಇಬ್ರು?
ಹಾ ಒಂದು ವರ್ಷ ಸುಮ್ಮನೆ ನಿಂತ್ಕೊಳಕ್ಕಾಗಲ್ಲ ನೋಡ್ದ ಕಿವಿಗ್ಲೇ ಆಡ್ಸೋದ ನಿಂಗೆ ಬೆಲೆ ಹುಚ್ಚಲೇ ಚಿಕ್ಕ ಹುಡುಗನಾಗಿಂದ ಹಾ ದೇವ್ರು ಇವತ್ತು ದಾರಿ ಮಾಡ್ಕೊಟ್ಟವನಮ್ಮ ದಾರಿ ಮಾಡ್ಕೊಟ್ಮೇಲೆ ನಾನು ಸುಮ್ಮನೆ ಇರ್ತೀನ ಎಷ್ಟೋ ದಿವಸದಿಂದ ಇಂಥ ಕುರಿತು ತಗೊಬೇಕು ಅಂತ ನಂಗೆ ಬೆಲೆ ಆಸೆ ಇತ್ತು ಕೊಂಬುಗಳು ನೋಡಮ್ಮ ಹೆಂಗವೆ ಊನಪ್ಪ ಕೊಂಬುಗಳು ನೋಡಿ ನನಗೆ ದಿಗ್ಲು ಅಂತ ಹೇಳ್ತಾ ಇರೋದು ಏನಪ್ಪ ರುದ್ರ ಊರಾಗಿನ ಜನಗಳು ಇರ್ಬೇಕಾ ಹೋಗ್ಬೇಕಾ ಇವೇನ ಇವು ಒಳ್ಳೆ ಹುಲಿಗ್ಲಿದ್ದಂಗವೆ ಇವನ್ ತಂದಿದ್ಯಾ ನೆನ್ನೆ ಅದ್ಯಾವ್ದೋ ಗೊಡ್ಡು ನಿಮ್ ಗೊಡ್ಡು ನಮ್ ಸುನಂದಿನ ಏನ್ ಕೆಲಸ ಕೊಟ್ಟದ್ ಬಾ ಆ ಪಾಪನ್ ಸಾಕು ನೋಡೋಗು ತಲೆಗೆ ಬ್ಯಾಂಡೇಜ್ ಕಟ್ಕೊಂಡು ಕುತ್ಕೊಂಡವನೆ ಅಲ್ಲ ನೀನೇ ದುಡ್ಡು ಕಾಸು ಕೊಡ್ತೀಯನ ಆಸ್ಪತ್ರೆಗೆ ತೋರ್ಸಕ ಹಾ ಅಶಾನ್ ಹೋಗ್ರಿ ಎಂಟ್ರಕ್ಕೆ ನೋಡು ಮುರಿದೋಗದಂತೆ ಈ ಕೆಲಸ ಮಾಡೋದಾ ಇವಾಗ ಇವನ್ ತಂದು ಬಿಟ್ರೆ ಜನಗಳು ಬದುಕ್ತಾರೇನಾ ಇರೋದ್ ನೋಡ ಕೊಂಬುಗಳು ಹೆಂಗವೆ ರುದ್ರ ಒಳಕ್ ಇಟ್ಕೊಳಕಪ್ಪ ಒಳಕ್ ಇಟ್ಕೊಳಕ್ ಭದ್ರವಾಗಿ ಕಟ್ಟಕ್ ಹೋಗು ಹ್ಞೂ ಸರಮ್ಮ ಅಯ್ಯೋ ಇಲ್ಲ ಜಯಮ್ಮ ಅವನು ಭದ್ರವಾಗಿ ಕಟ್ಟಾಕಿದ್ನು ಅದೇಂಗೋ ಬಿಚ್ಕೊಂಡ್ ಬಂದ್ಬಿಟ್ಟದಮ್ಮ ಮುಕ್ಕಾಗ ಮೂಕ್ರಾಣಿನೂ ಇರಿಲ್ಲ ಹಿಡಿಯಕ್ಕಾಗಲ್ಲ ನಾನು ನೋಡಿದ್ನೆ ಹೆಂಗ ಅದ್ ಹಿಡಿಯೋದು ಹೇಳುವ ನೀವು ಒಳ್ಳೆ ಸಂಸಾರಿಗೆ ಎತ್ತಮ್ಮ ಏನ ಪ್ರಾಣಿಗಳಿಗೆ ಹೋದ್ರೆ ಏನ್ ಮಾಡೋದು ಹಾ ಏನಮ್ಮ ಮಾಡೋದು ಆ ವಯಸ್ಸಾದವನ ಪಾಪಣ್ಣ ಅವನ ಕೈ ಹೆಚ್ಚು ಕಮ್ಮಿ ಆಗಿದ್ರೆ ನಿಮ್ಮನ್ನೇನು ಸುಮ್ಮನೆ ಬಿಡೋರು ಊರಾಗಿನ ಜನಗಳ ಏನಕ್ಕೆ ಬೇಕಮ್ಮ ನಿಮ್ಗೆ ಗೊಡ್ಡುಗೋದೆ ಎಲ್ಲನೂ ಗೊಡ್ಡುಗೋದೆ ನೋಡ್ಕೊಳೋರು ಭದ್ರವಾಗಿ ಅಗ್ಲಾಕಿ ಗಟ್ಟಿಯಾಗಿಗ್ಲಾಗ ಕಟ್ಟಾಕ್ಬೇಕು ನೀವು ಒಳ್ಳೆವರು ಹೋ ಅಯ್ಯೋ ನಾವೇನು ಬೇಕಂತ ಮಾಡಿದ್ರೆ ಅಂತೀಯಕ್ಕ ಬೇಕಂತ ಮಾಡಿದ್ರ ಏನೋ ಆಕಸ್ಮಿಕವಾಗಿ ಆಗೋಯ್ತು ಬಿಡಕ್ಕ ಹೆಂಗದಕ್ಕ ನಿಮ್ಮ ಸುನಂದಿಕ ಹಂಗೆ ಅದೇ ಆಸ್ಪತ್ರೆಗೆ ಕರ್ಕೊಂಡೋಗಿ ಒಂದು ಇಂಜೆಕ್ಷನ್ ಕೊಡ್ಸ್ಕೊಂಡ್ ಬನ್ನಿ ನಂಬಾದೆ ನಮ್ಕಮ್ಮ ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀರಿ ನೀವು ಮಾಡೋದಿಂಥ ಕೆಲಸಗಳು ನೋಡು ಆ ಅಂಬುಜಮ್ಮನ ನೋಡು ಮುರಿದೋಗೋದಂತೆ ಹಂಗೇನ ನಮ್ಮ ಮುರಿದ್ಗಿದ್ದು ಹೋದ್ರೆ ಏನು ಗತಿ ಹಾಂ ಏನಮ್ಮ ಗತಿ ನಿನ್ನ ಮಗನ ಅಷ್ಟು ಬುದ್ಧಿ ಹೇಳಮ್ಮ ಇವೆಲ್ಲ ಬೇಕಾ ಶೋಕಿ ಹಾಂ ಎಲ್ಲ ಶೋಕಿ ಬೇಕು ನಿಮ್ಕ ಅದೇನೋ ಆಟ ಕಾಲದಾಗ ಐಶ್ವರ್ಯ ಬಂದ್ರೆ ಕೊಡ ಹಿಡಿದ್ರಂತೆ ಹಂಗಾಯ್ತು ನಿಮ್ಮ ಕತೆ ಜಯಮ್ಮಜ್ಜಿ ಏನೋ ಬಾಯಿಗೆ ಬಂದಾಗ ಮಾತಾಡ್ತಾ ಇದೆಯಾ ಹಾಂ ನಾವೇನು ಬೇಕಂತ ಬಿಟ್ಟಿದ್ರೆ ಹೇಳು ಹಸುನ ಅದು ಬಿಚ್ಕೊಂಬಂದಿರೋದಕ್ಕೆ ಯಾರೇನಮ್ಮ ಮಾಡಕತ್ತದೆ ಏ ದೊಡ್ಡ ಮನುಷ್ಯ ಏನಕ್ಕ ಬೇಕಾಗಿತ್ತು ಅಂತ ಹಸು ಏನಕ್ಕ ಬೇಕಾಗಿತ್ತು ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕಾಗಿತ್ತು ಸಾಕಿದ್ರೆ ಒಳ್ಳೆ ಹಸುಗಳನ್ನ ಸಾಕ್ಬೇಕು ಇಂಥ ಹಸುಗಳನ್ನ ಸಾಕೋದು ನೀನು ಶೋಕಿ ಮಾಡ್ಕೊಳಕ್ಕೆ ಇಂಥ ಹಸುಗಳನ್ನ ಸಾಕೋದು ಜನಗಳ ಪ್ರಾಣ ತಿನ್ನೋದು ನೋಡ್ದ ಅದು ಎಷ್ಟು ಜನಕ್ಕೆ ಊನ ಮಾಡೋದೆ ಏನು ಹೆಚ್ಚು ಕಮ್ಮಿ ಆದ್ರೆ ಆ ಯಾಳಾದ ಗೊಡ್ಡು ಏನೋ ನಮ್ಮ ಅಂತಕ್ಕೆ ಬರ್ರಿ ನೋಡಿ ಹೇಳ್ತೀನಿ ಒಂದು ಒಣಕೋಲ್ಸರ್ ಮಾಡ್ಕೊಂಡು ಕಾಲಿಗೆ ಮುರಿದಾಕ್ಬಿಡ್ತೀನಿ ಅಜ್ಜಿ ಬಾಯಿಗೆ ಬಂದಾಗ ಏನೋ ಮಾತಾಡಬೇಡ ಹೇಳ್ತಾ ಇಲ್ಲ ಆಕಸ್ಮಿಕವಾಗಿ ಏನೋ ತಪ್ಪಿಸ್ಕೊಂಡ್ ಬಂದಿರೋದು ಅಂತ ನಾವೇನು ಬೇಕಾಗೇ ಬಿಟ್ಟಿದ್ದೀರಾ ಲೈ ಅದೆಲ್ಲ ಕತೆ ಬೇಕಾಗಿಲ್ಲ ನನ್ನ ಮಗಳನ್ನ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಅಲ್ಲಿ ಹಾಸ್ಪಿಟ್ಲಾಗ ಇಂಜೆಕ್ಷನ್ದು ಎಲ್ಲನೂ 50 ರೂಪಾಯಿ ಆಗಿದೆ 50 ರೂಪಾಯಿ ಕಾಸು ಕೊಟ್ಟರೆ ಸರಿ ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರೋಲ್ಲ ಅಷ್ಟೇ ಕೊಡ್ತೀನಿ ಕಲ್ತಿರೋ ಕಜ್ಜಾಯಕ್ಕ ಕೊಡ್ತೀನಿ ಕಲ್ತಿರು ಅವ್ನು ಕೇಳ್ತಾ ಇದ್ನ ಪಾಪನ್ ತಾತನ್ಕೆಲ್ಲ ಏನಾಗೋದು ನೋಡ್ಕೊಂಡ್ ಹೋಗಪ್ಪ ಅಂತ ಆ ಕುರಿಗಿ ತಗೊಂಬರಕ್ ಹೋಗಿದ್ನ ಇವಾಗ ಬಂದಿತ್ತು ಆ ಪಾಪನ್ ತಾತನ್ಕು ಒಂದು 50 ರೂಪಾಯಿ ಕೊಡ್ತೀನಿ ನಿನ್ಕು ಒಂದು 50 ರೂಪಾಯಿ ಕೊಡ್ತೀನಿ ಕಲ್ದಿರಕ್ಕ ಬೇಜಾರು ಮಾಡ್ಕೊಂಬೇಡ ಏನು ಮಾಡೋಕ್ಕಾಗ್ತದೆ ಮೂಕ್ ಪ್ರಾಣಿ ಅಲ್ಲ ಏನೋ ಮನುಷ್ಯನಾದ್ರೆ ತಿಳ್ಕೊಂತಾನೆ ಮೂಕ್ ಪ್ರಾಣಿ ಏನಕ್ಕೆ ಗೊತ್ತಾದಕ್ಕ ಇಂಥ ಖರಾಬ್ ಗುಡ್ಡುಗಳನ್ನ ಏನಕ್ಕಮ್ಮ ಬೇಯಿಸ್ಬೇಕು ನೀವು ಏನಕ್ಕೆ ಮೇಯಿಸ್ಬೇಕು ಹೇಳು ಮಕ್ಳ ಮರಿ ಇದ್ದಿದ್ರೆ ಹೋಗ್ಬಿಡ್ತಾ ಇದ್ವಿ ಅಷ್ಟೇ ಒಂದೇ ಇಟ್ಟೆ ಇವಾಗ ಅವ್ಯಾವ ನೋಡು ಒಳ್ಳೆ ರಾಕ್ಷಸಗಳಿದ್ದಂಗವೇ ಅವ್ನು ನೋಡೋಕ್ಕೆ ದಿಗ್ಲಾಗ್ತದೆ ಅವ್ನು ತಂದವನೇ ನೋಡು ಎಷ್ಟು ಮಾತ್ರ ಇರಬೇಕು ನಿನ್ನ ಮಗನ ಬುದ್ಧಿ ಅಜ್ಜಿ ಏನೋ ಆಗಿದ್ದಾಗೋಯ್ತು ಕಲ್ದಿರಿತ್ಯಾ ಓಹ್ ಏನೋ ಬೇಕಾಗೆ ತಂದು ಬಿಟ್ಬಿಟ್ಟವ್ರೆ ನಿಮ್ಮ ಮೇಲೆ ಅನ್ನೋಂಗೈತೆ ನೀನು ಮಾತಾಡ್ತಾ ಇರೋದು ನೋಡಿದ್ರೆ ಲೇ ಮಾತುಕತೆ ಎಲ್ಲ ಬೇಕಾಗಿಲ್ಲ ಕಾಸು ಕೊಡ್ರನಕ್ಕ ನೀನು ನಮ್ಕೇನು ಸುಮ್ಮನೆ ಬರ್ತದೇನಾ ನಾವು ಕೂಲಿ ಮಾಡಿ ಜೀವನ ಮಾಡಬೇಕು ನನ್ನ ಮಗಳಿಗೆ ಮದುವೆ ಸೆಟ್ ಆಗದೆ ಮಕ್ಕ ಇಕ್ಕಂಡು ಮದುವೆ ಮಾಡೋಕ್ಕತ್ತದ ನಾನು ಅವತ್ತು ನೋಡಿದ್ರೆ ಹಂಗೆ ಮಾಡಿದ್ರೆ ಇವತ್ತು ನೋಡಿದ್ರೆ ಹಿಂಗೆ ಮಾಡಿದ್ದೀರಿ ಬಾಕಜ್ಜಿ ಅಕ್ಕ ಕೊಡ್ತೀನಿ ಬಾಕ ನಾನು 50 ರೂಪಾಯಿ ಕೊಡ್ತೀನಿ ಬಾ ಏನು ಬೇಜಾರು ಮಾಡ್ಕೊಂಬೇಡ ಬಾ ಆಮೇಲೆ ನಮ್ಮ ರುದ್ರನ ಕೈಲಿ ಪಾಪಂತ ಅದಕ್ಕೂ ಒಂದು 50 ರೂಪಾಯಿ ಕಟ್ ಕಳಿಸ್ತೀನಿ ಯಾರ್ಕನ ಕೊಟ್ಕ ಯಾರ್ಕನ ಬಿಟ್ಕ ನನ್ಗೇನಾಗಬೇಕು